ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಟಾಪಿಕ್ಕು ನಮ್ಮ ಮಕ್ಕಳಿಗೆ ಉಪ್ಪು ಕೊಡೋದು ಎಷ್ಟು ಸುರಕ್ಷಿತ ಅಂತ. ಆ್ಯಕ್ಚುಲಿ ನಾನು ನ್ಯೂ ಮಾಮ್ ಆಗಿರೋದ್ರಿಂದ ತುಂಬಾ ಡೌಟ್ಸ್ ನನಗಿದೆ. ಸೊ ನಾನು ಮೊದಲು ಮಗುಗೆ ಸಾಲಿಡ್ಸು ಸ್ಟಾರ್ಟ್ ಮಾಡಿದಾಗ 6 ತಿಂಗಳಿಂದನೇ ಆಲ್ಮೋಸ್ಟು ಎಲ್ಲರೂ ಸಾಲಿಡ್ ಸ್ಟಾರ್ಟ್ ಮಾಡ್ತೀವಿ. ನಾವು ಮಾಡೋ ಅಂಥ ಆಹಾರ ಪದಾರ್ಥಗಳಿಗೆ ಉಪ್ಪು ಸೇರಿಸ್ಬೋದಾ ಬೇಡವಾ ಅನ್ನೋ ಅಂಥ ಕನ್ಫ್ಯೂಷನ್ ತುಂಬ ಜನಕ್ಕೆ ಕಾಡ್ತಾ ಇರುತ್ತೆ. ಇದು ನನಗೂ ಕೂಡ ಕಾಡಿತ್ತು. ಆದ್ದರಿಂದ ಈ ವ್ಲಾಗ್ ಮಾಡ್ತಿದ್ದೀನಿ. ಸೊ ಮಕ್ಕಳಿಗೆ ಉಪ್ಪು ಕೊಡ್ಬೋದಾ, ಯಾವಾಗಿಂದ ಕೊಡ್ಬೋದು, ಕೊಟ್ಟರೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಆಹಾರಕ್ಕೆ ಮುಖ್ಯವಾಗಿ ರುಚಿ ಕೊಡೋದೇ ಉಪ್ಪು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಸತ್ಯ. ಆದರೆ ಇದನ್ನು ಮಕ್ಕಳಿಗೆ ಕೊಡೋದು ಬೇಡ ಅನ್ನೋದು ತುಂಬಾ ದೊಡ್ಡ ಪ್ರಶ್ನೆ ಆಗಿದೆ. 1 ವರ್ಷದ ಒಳಗಡೆ ಇರೋವಂಥ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಯಾವ ಆಹಾರದಲ್ಲೂ ಉಪ್ಪು ಸೇರಿಸಬಾರ್ದು. ಅವ್ರ ಕಿಡ್ನಿಗಳು ಇನ್ನೂ ಬೆಳೆದು ಬರ್ತಿರ್ತವೆ. ಆದ್ದರಿಂದ ಆ ಉಪ್ಪಿನ ಅಂಶನ ಸರಿಯಾಗಿ ಅವ್ರಿಗೆ ಡೈಜೆಷನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದರಿಂದ ತಾಯಿ ಹಾಲು, ಫಾರ್ಮುಲಾ ಮತ್ತು ನ್ಯಾಚುರಲ್ ಹಣ್ಣು, ತರಕಾರಿಯಲ್ಲಿ ನೈಸರ್ಗಿಕವಾಗಿ ಸಾಕಷ್ಟು ಉಪ್ಪಿರುತ್ತೆ. ಆ ಉಪ್ಪನ್ನ ಬದಲಾಗಿ ನಾವು ಎಕ್ಸ್ಟ್ರಾ ಉಪ್ಪನ್ನ ಆ್ಯಡ್ ಮಾಡಬಾರ್ದು. ಸಾಮಾನ್ಯವಾಗಿ 6 ತಿಂಗಳಾದಮೇಲೆ ಎಲ್ಲ ತಾಯಂದ್ರೂ ಮಕ್ಕಳಿಗೆ ಸಾಲಿಡ್ಸು ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಘನ ಆಹಾರ ಸ್ಟಾರ್ಟ್ ಮಾಡಿದಾಗ ಮಕ್ಕಳಿಗೆ ಸರಿ ತಿನ್ನಿಸೋವಾಗ ಯಾವುದೇ ಕಾರಣಕ್ಕೂ ಅದಕ್ಕೆ ಉಪ್ಪನ್ನ ಬೆರೆಸೋ ಹಾಗಿಲ್ಲ. ಹಾಗಾದರೆ ಯಾವಾಗಿಂದ ಮಕ್ಕಳಿಗೆ ಉಪ್ಪನ್ನ ಆರಂಭಿಸ್ಬೋದು ಅಂತ ಹೇಳಿದ್ರೆ, 1 ವರ್ಷ ದಾಟಿದ ಮೇಲೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಉಪ್ಪನ್ನ ಪರಿಚಯಿಸ್ತಾ ಬರಬೇಕು. ಆದರೆ ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ನಾವು ಇರೋದು ತುಂಬಾ ಉತ್ತಮ. ಯಾಕೆ 1ನೇ ವರ್ಷದವರೆಗೂ ಉಪ್ಪು ಬೇಡ ಅಂತ ಹೇಳೋದು ಅಂದರೆ, ಉಪ್ಪಿನಲ್ಲಿ ಜಾಸ್ತಿ ಸೋಡಿಯಂ ಅಂಶ ಇರೋದ್ರಿಂದ ಮಕ್ಕಳ ಕಿಡ್ನಿಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಅಂಥ ಶಕ್ತಿ ಇರೋದ್ರಿಲ್ಲ. ಆದ್ದರಿಂದ ಅವರು ಕಿಡ್ನಿಗೆ ತುಂಬಾ ಒತ್ತಡ ಬೀರುತ್ತೆ. ಆದ್ದರಿಂದ ಉಪ್ಪು ನೀಡಬಾರ್ದು. ಇನ್ನು ಮಕ್ಕಳಿಗೆ ಇದರಿಂದ ರಕ್ತದೊತ್ತಡ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಉಪ್ಪು ಹೆಚ್ಚು ತಿನ್ನೋದ್ರಿಂದ ಮುಂದೆ BP ಕೂಡ ಕಾರಣ ಆಗುತ್ತೆ. ನಾವು ಈಗಲಿಂದನೇ ಕಂಟ್ರೋಲ್ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ ಅನಾವಶ್ಯಕವಾಗಿ ಅನಾರೋಗ್ಯಗಳು ಬರೋದನ್ನು ತಡಿಬೋದು. ಅತಿ ಬೇಗ ಉಪ್ಪು ಬಳಸೋದ್ರಿಂದ ಮಕ್ಕಳಿಗೆ ರುಚಿ ಹಾನಿ ಆಗ್ಬೋದು. ಅಂತ ಹೇಳಿದ್ರೆ ಮಗು ಹೆಚ್ಚು ಉಪ್ಪಿಗೆ ಅಟ್ಯಾಚ್ ಆಯಿತು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲೇ ಚಟ ಆಗೋದ್ರಿಂದ ಬೇರೆ ಊಟಗಳನ್ನ ನಿರಾಕರಿಸುತ್ತೆ. ಆದ್ದರಿಂದ ನಾವು ಬೇಗ ಸಪ್ಪೆ ಊಟ ಕೊಟ್ಟರೆ ಮಕ್ಕಳು ತಗೊಳ್ಳೋದಿಲ್ಲ. ಇನ್ನು ಮಕ್ಕಳಿಗೆ ಉಪ್ಪು ತಿನ್ನೋದ್ರಿಂದ ಆದಷ್ಟು ಬೇಗ ಜಲಹೀನತೆ ಅಂತ ಹೇಳ್ತಾರೆ, ಅಂದರೆ ಡಿಹೈಡ್ರೇಷನ್ ಆಗುತ್ತೆ. ಹೆಚ್ಚು ಉಪ್ಪು ದೇಹಕ್ಕೆ ಸೇರಿದಷ್ಟು ನೀರನ್ನು ಹಿಡಿದಿಟ್ಕೊಳ್ಳೋ ಕಾರಣ ಡಿಹೈಡ್ರೇಷನ್ ಆಗ್ಬೋದು. ಇನ್ನು ಯಾವುದೇ ಕಾರಣಕ್ಕೂ ವರ್ಷದ ಒಳಗಡೆ ಇರೋವಂಥ ಮಕ್ಕಳಿಗೆ, ಇಲ್ಲ 2 ವರ್ಷದ ಕೆಳಗಡೆ ಇರೋವಂಥ ಮಕ್ಕಳಿಗೆ ಪ್ಯಾಕೆಟ್ ಸ್ನ್ಯಾಕ್ಸು, ಬಿಸ್ಕೆಟ್ಸು ಮತ್ತು ಜಾಸ್ತಿ ಸಾಲ್ಟೆಡ್ ಇರೋವಂಥ ಐಟಮ್ಸು, ಪಿಕ್ಕಲ್ಸು, ಚಟ್ನಿ ಮತ್ತು ಖಾರದ ತಿಂಡಿಗಳು, ಈ ರೀತಿಯಾಗಿರುವಂಥ ಉಪ್ಪು ಹೆಚ್ಚು ಬಳಸಿರುವಂಥ ತಿಂಡಿಗಳನ್ನ ಕೊಡಲೇಬಾರ್ದು. ಸಾಲ್ಟೆಡ್ ಬಟರ್ ಮತ್ತು ಚೀಸ್ ಕೂಡ ಅವಾಯ್ಡ್ ಮಾಡಬೇಕು. ಇನ್ನು ಮಕ್ಕಳಿಗೆ ಉಪ್ಪಿನ ಬದಲಿಗೆ ಜೀರಿಗೆ, ಇಂಗು, ವಾಮು, ಬೆಳ್ಳುಳ್ಳಿ ಮುಂತಾದಂತಹ ನೈಸರ್ಗಿಕವಾಗಿರುವಂಥ ಟೇಸ್ಟ್ ಎನ್ಹಾನ್ಸರ್ಸ್ನ ಬಳಸಿ ಮಕ್ಕಳಿಗೆ ಆಹಾರವನ್ನು ರುಚಿಕರವಾಗಿ ಮಾಡಿಕೊಡ್ಬೋದು. ಅದು ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಇನ್ನು ನಾವು ಹೊರಗಡೆ ಪ್ಯಾಕ್ಡ್ ಫುಡ್ಸ್ ಏನಾದರೂ ಮಕ್ಕಳಿಗೆ ತರ್ತಿದ್ದೀವಿ ಅಂತ ಹೇಳಿದ್ರೆ ಅದು ಕೊಡೋದು 100% ಸೂಕ್ತ ಆಗಲ್ಲ. ಯಾವುದಾದ್ರೂ ನಾವು ಪ್ಯಾಕ್ಡ್ ಫುಡ್ಸ್ ಕೊಡ್ತಿದ್ದೀವಿ ಅಂದರೆ ಫಸ್ಟು ಫುಡ್ ಲೇಬಲ್ ನೋಡಿ ಮಕ್ಕಳಿಗೆ 1 ದಿನಕ್ಕೆ 1 ಗ್ರಾಮ್ಗಿಂತ ಕಡಿಮೆ ಉಪ್ಪು ಬೇಕಾಗುತ್ತೆ. ಅಂದರೆ ಸುಮಾರು 0.4 ಗ್ರಾಮ್ಸ್ ಸೋಡಿಯಂ ಇದ್ದರೆ ಸಾಕು. ಆದ್ದರಿಂದ ಮನೆಯಲ್ಲೇ ಮಾಡಿರುವಂಥ ಆಹಾರ ನೈಸರ್ಗಿಕವಾಗಿ ಮಕ್ಕಳಿಗೆ ಕೊಡೋದು ತುಂಬಾ ಸೂಕ್ತ ಆಗುತ್ತೆ. ಇನ್ನು ಫೈನಲ್ ಆಗಿ ಕನ್ಕ್ಲೂಡ್ ಮಾಡಬೇಕು ಅಂದರೆ, ಹೌದು, ಮಕ್ಕಳಿಗೆ 1ನೇ ವರ್ಷ ಉಪ್ಪು ತುಂಬಾ ಸೇಫ್ ಅಲ್ಲ, 100% ಅದು ಡೇಂಜರಸ್ ಆಗಿರುತ್ತೆ. ಮತ್ತು ನಂತರ 1 ವರ್ಷದ ನಂತರ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನು ಬಳಸಬೇಕು. ಇಂದಿನಿಂದಲೇ ನಾವು ಎಚ್ಚರಿಕೆಯಿಂದ ಇದ್ದರೆ ನಮ್ಮ ಮಕ್ಕಳಿಗೆ ಉತ್ತಮವಾಗಿರುವಂಥ ಆರೋಗ್ಯ ಭವಿಷ್ಯದಲ್ಲಿ ಖಚಿತವಾಗಿ ನಾವು ಕೊಡ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಎಲ್ಲರಿಗೂ ಇರುವಂಥ ತುಂಬಾ ಸಿಂಪಲ್ ಆಗಿರುವಂಥ ಕ್ವೆಶನ್ ಇದು. ಆದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇವತ್ತಿನ ಬ್ಲಾಗಲ್ಲಿ ಈ ಸಿಂಪಲ್ ಆಗಿರೋ ಕ್ವೆಶನ್ಗೆ ತುಂಬ ಚೆನ್ನಾಗಿ ಕಾಡ್ತಿದ್ದಂಥ ಕ್ವೆಶನ್ಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ. ಮಕ್ಕಳ ಬಗೆಗಿನ ವಿಚಾರದಲ್ಲಿ ಯಾವ ರೀತಿಯಾಗಿರುವಂಥ ವ್ಲಾಗ್ಸ್ ಮಾಡೋದು ಸೂಕ್ತ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿದ್ರೆ ಅದರ ರಿಲೇಟೆಡ್ ವ್ಲಾಗ್ನ ನಾನು ಇನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗು ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಬಯಸ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.